ಉರುಬೇಡ ಅದ್ರಾಗ ಹಚ್ಚಿಸ್ಬೇಕು, ಉರುಗೋದು ಬೇಡ. ಪೇಪರ್ ಈ ಕಡೆ ಹಾಕಮ್ಮ, ಅದ್ರ ಮೇಲೆ ಹಾಕ್ತಿರ್ತಾರೆ. ಹಾಂ, ಕರೆಕ್ಟಾಗಿ ಹಿಡಿ ಪಾಯಿಂಟ್. ತೆಗಿತಾರೆ ಹಾಕ್ಸ್ಬೇಕು. ಒಂದೇ ಸಣ್ಣ ಒಂದೇ ತಗೊಳ್ಬೇಕು, ಫಸ್ಟ್ ಅಂತ ಹಚ್ಚಿಬೇಕು ಅಂತ ಅಷ್ಟೇ ಹೇಳಿ ಸಾಕು. ಒಂದು ನಿಮಿಷ ನಾನು ಹೇಳತ್ತೆ ರೆಡಿಯಿಂದ ಬಿಚ್ಚಬೇಕು. ಇರ ಹಂಗೆ ಇರ. ಹಾಂ ರೆಡಿ ಬಿಡು. ಹಾಂ ಈ ಸಲ ಸ್ಲೋ ಆಗೋಯ್ತು ಕೊಡಮ್ಮ. ಇದು ಸೂರ್ಯ ಗಡಿಯಾರ. ನಾವು ಸೂರ್ಯನಿಂದ ಟೈಮ್ ತಿಳಿಬೋದು. ಇದೇ ನಮ್ಮ ವಾಚಲ್ಲಿ ಎಷ್ಟು ಟೈಮ್ ತೋರಿಸುತ್ತೆ ಅಷ್ಟೇ ಟೈಮ್ ತೋರಿಸುತ್ತೆ. ನಮ್ಮ ವಾಚಲ್ಲಿ 12:30 ತೋರಿಸಿದ್ರೆ ಇದರಲ್ಲಿ 12:30ನೇ ತೋರಿಸುತ್ತೆ ಟೈಮ್. ನನ್ನ ಹೆಸರು ಗೋಕುಲ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಸಿಬೆಮನೆಕಾಯಿ, ಇದು ಮೊಳಕೆ ಹೊಡೆದಿದೆ. ಇದು ಮೆಕ್ಕೆಜೋಳ, ಇದು ರಾಗಿ, ಇದು ಟೊಮೊಟೊ, ಮೆಂತ್ಯ, ಕಡಲೆಕಾಯಿ. ಇದು ಸೈನ್ಸ್ ಡೇಗೋಸ್ಕರ ಮಾಡಿದೆ. ಫಸ್ಟು ಲೋಟ ತಗೊಂಡು ಊತ ಮಾಡಿ ಮಣ್ಣು ಹಾಕಿ ಅದನ್ನ ಹಾಕಿ ಇದನ್ನ ಹಾಕಿ ಗೊಬ್ಬರ ಹಾಕಿ ಇದು ಜಲದ ಎಲ್ಲ ಹಾಕ್ತೆ. ಜೀವಿಗಳು ಮತ್ತು ಲಕ್ಷಣ ಮತ್ತು ಆವಾಸ ಪ್ರಾರ್ಥನೆ ಇದೆ. ಇದು ನನ್ನ ಹೆಸರು ಹೇಮಂತ್. ನಾನು ಮಾಡುತ್ತಿರೋ ಮನೆ ಸೋಲಾರ್ ಸಿಸ್ಟಮ್. ಸೂರ್ಯನ ಬೆಳಕಿನಿಂದ ತತ್ತಿಸ್ಬೋದು. ಅದನ್ನು ಸೌರಶಕ್ತಿ ಅಂತಾರೆ. ಸೌರಶಕ್ತಿ ಎನ್ನುತ್ತಾರೆ. ಸೌರ ವಿದ್ಯುತ್ ಎನ್ನುತ್ತಾರೆ. ಸೋಲಾರ್ ಸಿಸ್ಟಮ್. ನಾನು ವಿಜ್ಞಾನ ದಿನದಲ್ಲಿ ನನ್ನ ಪಾಠದ ಬಗ್ಗೆ ಆಹಾರ ಜೀವದ ಜೀವಾಳ ಪಾಠದ ಬಗ್ಗೆ ನಾನು ಬೆಲವತೆ ಹಣ್ಣನ್ನು ತಂದು ಜ್ಯೂಸನ್ನು ಮಾಡಿದ್ದೇನೆ. ಬೆಲವತೆ ಹಣ್ಣಿನಿಂದ ನಮಗೆ ಜಾಸ್ತಿ ಪೋಷಕಾಂಶಗಳು ಸಿಗುತ್ತದೆ. ನಾನು ನಿಂಬೆಹಣ್ಣು ತಂದು ಜ್ಯೂಸು ಮಾಡಿದ್ದೇನೆ. ನಿಂಬೆಹಣ್ಣಿನಲ್ಲಿ ವಿಟಮಿನ್ಸ್ ಇರುತ್ತದೆ. ನಾನು ಎಲೆಕಾಯಿ ಜ್ಯೂಸ್ ಮಾಡಿದ್ದೇನೆ. ಆಟದ ಹೆಸರು ಚಲನೆ ಮತ್ತು ಕಾಲ. ಇವಾಗ ಆಟ ಆಡ್ತಿರೋದು ವೇಗ ಮತ್ತು ನಿಧಾನ. ಏನು ಮಾಡ್ತಾರೆ? ಜೋರಾಗಿ ಹೋಗೋದು, ನಿಧಾನಕ್ಕೆ ಹೋಗೋದು. ಸ್ಟಾರ್ಟ್ ಮಾಡಿ. ತಿನ್ನು ಸಮೇತ. ಈ ಸಸ್ಯಗಳ ಪೋಷಣೆ ಅಂದರೆ ಒಂದು ಜೀವಿ ಆಹಾರನ ತಗೊಳ್ಳೋದು, ಅದನ್ನ ಸೇವಿಸೋದು, ಅದನ್ನ ದೇಹದಲ್ಲಿ ಬಳಸ್ಕೊಳ್ಳೋದಕ್ಕೆ ನಾವು ಪೋಷಣೆ ಅಂತ ಕರಿತೀವಿ. ಈ ಪೋಷಣೆಯಲ್ಲಿ 2 ಥರ ಪೋಷಣೆ ಇದೆ. ಒಂದು ಸ್ವಪೋಷಣೆ ಮತ್ತು ಪರಪೋಷಣೆ. ಈ ಸ್ವಪೋಷಣೆ ಅಂದರೆ ಒಂದು ಜೀವಿ ತನ್ನ ಆಹಾರನ ತಾನೇ ತಯಾರಿಸ್ಕೊಳ್ಳೋ ಶಕ್ತಿ ಹೊಂದಿರುತ್ತೆ. ಅಂಥ ಜೀವಿಗಳು ಸ್ವಪೋಷಕಗಳು ಅಂತ ಕರಿತೀವಿ. ಉದಾಹರಣೆಗೆ ನಮ್ಮ ಸ್ಕೂಲ್ ಗಿಡದಲ್ಲಿರೋ ತೆಂಗಿನ ಮರ, ಅಡಿಕೆ ಮರ ಮತ್ತು ಸೀಬೆ ಮರ ಇವೆಲ್ಲ ಸ್ವಪೋಷಕಗಳು. ತನ್ನ ಆಹಾರನ ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ನೀರು, ಖನಿಜಗಳು ಇದನ್ನೆಲ್ಲ ಬಳಸ್ಕೊಂಡು ಆಹಾರ ತಯಾರಿಸೋಕ್ಕೆ ಅವಕ್ಕೆ ಮಾತ್ರ ಶಕ್ತಿ ಇರುತ್ತೆ. ಅವ್ರು ಸಾಧಾರಣ ವಸ್ತುಗಳನ್ನ ಬಳಸ್ಕೊಂಡು ಆಹಾರ ತಯಾರಿಸ್ತಾರೆ. ಅದಕ್ಕೆ ಅವನ್ನ ಸ್ವಪೋಷಕಗಳು ಅಂತ ಕರಿತೀವಿ. ನೆಕ್ಸ್ಟು ಪರಪೋಷಕಗಳು. ಈ ಪರಪೋಷಕಗಳಿಗೆ ತಮ್ಮ ಆಹಾರನ ತಾವೇ ತಯಾರಿಸ್ಕೊಳ್ಳೋ ಶಕ್ತಿ ಇರಲ್ಲ. ಅವು ತಮ್ಮ ಆಹಾರಕ್ಕೋಸ್ಕರ ಬೇರೆ ಡಿವೈಡ್ ಆಗಿರುತ್ತೆ. ಮತ್ತು ಅದು ಬೇರೆ ಪ್ರಾಣಿನ ಬೇಟೆಯಾಡಿ ತಿನ್ನುತ್ತೆ. ಅವು ಪರಪೋಷಕಗಳು. ಉದಾಹರಣೆಗೆ ಪ್ರಾಣಿಗಳು ಮತ್ತು ಶಿಲೀಂಧ್ರ, ಬ್ಯಾಕ್ಟೀರಿಯಾ
ಇವೆಲ್ಲ ಪರಪೋಷಕಗಳು. ನಾವು ಪರಪೋಷಕಗಳು. ಅವು ನಾವೇನು ಮಾಡ್ತೀವಿ ಅಂದರೆ ಬೇರೆ ಡಿಪೆಂಡ್ ಆಗಿರ್ತೀವಿ ಆಹಾರ ತಗೊಳ್ಳೋದು. ನಾವು ನೇರವಾಗಿ ಆಹಾರ ಪಡ್ಕೊತೀವಿ. ಅದಕ್ಕೋಸ್ಕರ ನಾವು ಪರಪೋಷಕಗಳು. ನಾನು ನಿಮಗೆ ಇವಾಗ ಪರಪೋಷಕ ಸ್ವಪೋಷಕ ಅಂದರೆ ಏನು ಅಂತ ಹೇಳಿದೆ. ಇಲ್ಲಿ ಯಾರಾದರೂ ಒಬ್ಬರು ಬಂದ್ಬಿಟ್ಟು ನಾನು ಒಂದು ಚಾರ್ಟ್ ಕೊಡ್ತೀನಿ, ಅದರಲ್ಲಿ ಸ್ವಪೋಷಕ ಕಾಲಮ್ ಐತೆ, ಪರಪೋಷಕ ಅಂತ ಒಂದು ಕಾಲಮ್ ಐತೆ. ನಾನು ಸ್ವಲ್ಪ ಪಿಕ್ಚರ್ಸ್ ಕೊಡ್ತೀನಿ ನಿಮಗೆ, ಅದನ್ನು ಡಿವೈಡ್ ಮಾಡಿಬಿಟ್ಟು ಇಕ್ಬೇಕು. ಯಾರಾದರೂ ಒಬ್ಬರು ಬರಲಿ. ನಾನು ನಿಮಗೆ ಒಂದು ಕಾಲಮ್ ಕೊಟ್ಟಿದ್ದೀನಿ, ಇಲ್ಲಿ ಪರಪೋಷಕ ಐತೆ, ಇಲ್ಲಿ ಸ್ವಪೋಷಕ ಐತಲ್ವಾ. ಇಲ್ಲಿ ಒಂದು ಸ್ವಲ್ಪ ಪಿಕ್ಚರ್ಸ್ ಕೊಟ್ಟಿದ್ದೀನಿ. ಈ ಪಿಕ್ಚರ್ಸಲ್ಲಿ ನೀವು ಸ್ವಪೋಷಕ ಪರಪೋಷಕ 2 ಪಿಕ್ಚರ್ಸು ಐತೆ. ನೀವು ಡಿವೈಡ್ ಮಾಡಿ ಇಕ್ಬೇಕು. ತಗೊಳ್ಳಿ. ನಾನು ಪರಪೋಷಕಗಳಲ್ಲಿ ಹುಲಿ, ಕಾಡುಕೋಣ, ಮೇಕೆ, ಅಳಿಲು, ಕುದುರೆ, ಕುರಿ, ದಾಸವಾಳ, ವಾಟರ್ ಲಿಲ್ಲಿ, ಜಾಸ್ಮಿನ್, ರೋಸ್. ಸಸ್ಯಗಳು ತಮ್ಮ ಆಹಾರನ ತಾವೇ ತಯಾರಿಸ್ಕೊಳ್ತವೆ. ಅವು ನಮಗೆಲ್ಲ ಅಡುಗೆ ಮಾಡೋಕ್ಕೆ ಅಕ್ಕಿ, ನೀರು, ಈ ಥರ ಕೆಲವು ವಸ್ತುಗಳು ಬೇಕಾಗಿರೋ ಹಾಗೆ ಸಸ್ಯಗಳಿಗೂ ಕೆಲವು ವಸ್ತುಗಳು ಬೇಕು ಆಹಾರ ತಯಾರಿಸೋಕ್ಕೆ. ಅವಕ್ಕೆ ಏನೇನು ವಸ್ತುಗಳು ಬೇಕು ಅಂದರೆ ಕಾರ್ಬನ್ ಡೈಆಕ್ಸೈಡ್, ನೀರು, ಸೌರಶಕ್ತಿ ಮತ್ತು ಖನಿಜಗಳು, ಇವೆಲ್ಲ ಆಹಾರ ತಯಾರಿಕೆಗೆ ಸಸ್ಯಗಳಿಗೆ ಬೇಕು. ನಾನು ನಿಮ್ಗೆ ಹೇಳಿದೆ ಆಹಾರ ತಯಾರಿಕೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೂಡ ಸಸ್ಯಗಳಿಗೆ ಬೇಕು ಅಂತ. ಹಾಗಾದರೆ ಸಸ್ಯಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಕಾರ್ಬನ್ ಡೈಆಕ್ಸೈಡ್ ಎಲೆಗಳಲ್ಲಿರುವ ರಂಧ್ರಗಳು, ಸಣ್ಣ ರಂಧ್ರಗಳು, ಅವನ್ನು ಸೂಕ್ಷ್ಮದರ್ಶಕದಲ್ಲಿ ಮಾತ್ರ ನೋಡೋಕ್ಕಾಗುತ್ತೆ. ಅವನ್ನು ಪತ್ರರಂಧ್ರ ಅಂತ ಕರಿತೀವಿ. ಆ ಪತ್ರರಂಧ್ರದ ಮೂಲಕ ಎಲೆಗಳಿಗೆ ಹೋಗುತ್ತೆ. ಎಲೆಗಳು ಆಹಾರ ಕಾರ್ಖಾನೆ ಆಗಿರುತ್ತೆ ಸಸ್ಯಗಳಲ್ಲಿ. ಅದರೊಳಗಡೆ ಹೋಗಿ ಆಹಾರ ತಯಾರಿಕೆಯಲ್ಲಿ ಪಾಲ್ಗೊಳ್ಳುತ್ತೆ. ಮುಖ್ಯವಾಗಿ ನೀರು. ಈ ನೀರನ್ನ ನೀವೆಲ್ಲ ನೀರನ್ನ ಗಿಡಕ್ಕೆ ಹಾಕ್ತೀರಾ, ಅದು ಅಂತರ್ಜಲ ಆಗುತ್ತೆ. ಆವಾಗ ಬೇರು ಅದನ್ನ ಹೀರ್ಕೊಳ್ಳುತ್ತೆ. ಅದ್ರ ಜೊತೆಗೆ ಮಣ್ಣಲ್ಲಿರೋ ಖನಿಜಗಳನ್ನು ಸಹ ಬೇರು ಹಿಡ್ಕೊಂಡು ಸಸ್ಯದ ಎಲೆಗಳ ಭಾಗಕ್ಕೆ ತಲುಪಿಸುತ್ತೆ. ಪ್ರಮುಖವಾದ ಪಾತ್ರ ವಹಿಸೋ ಸೌರಶಕ್ತಿ. ಈ ಸೌರಶಕ್ತಿನ ಸಸ್ಯಗಳು ಹೇಗೆ ಪಡ್ಕೊತವೆ ಅಂದರೆ ಎಲೆಗಳಲ್ಲಿರುವ ಪತ್ರ ಹರಿತು ಆ ಸೌರಶಕ್ತಿನ ಹೀರ್ಕೊಂಡ್ಬಿಟ್ಟು ಎಲೆಗಳ ಆಹಾರ ತಯಾರಿಕೆಯಲ್ಲಿ ಬಿಡುತ್ತೆ ಅದನ್ನ. ಮತ್ತು ಕಾರ್ಬನ್ ಡೈಆಕ್ಸೈಡ್ ನೀರನ್ನ ಬೇರೆ ಬೇರೆ ಮಾಡಿಬಿಟ್ಟು ಗ್ಲೂಕೋಸ್ ಮತ್ತು ಆಕ್ಸಿಜನ್ನ ಬಿಡುಗಡೆ ಮಾಡುತ್ತೆ. ಈ ರೀತಿ ಸಸ್ಯಗಳು ಆಹಾರ ತಯಾರಿಸ್ತವೆ. ಈ ಸಸ್ಯಗಳ ಆಹಾರ ತಯಾರಿಸೋಕ್ಕೆ ನಾವು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ದ್ಯುತಿ ಅಂದರೆ ಬೆಳಕು, ಸಂಶ್ಲೇಷಣೆ ಅಂದರೆ ಸಂಯೋಜಿಸುವುದು. ಒಟ್ಟಾಗಿನ ನಾವು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಶಕ್ತಿಯಾಗಿ ಬದಲಾವಣೆ ಆದ ಗ್ಲೂಕೋಸು ಸಸ್ಯದ ವಿವಿಧ ಭಾಗಗಳಿಗೆ ಹೋಗ್ಬಿಟ್ಟು ಅದ್ರ ಬೆಳವಣಿಗೆಗೆ, ಅದರ ದೇಹದ ದುರಸ್ತಿಗೆ ಇದಕ್ಕೆಲ್ಲ ಸಹಾಯ ಮಾಡುತ್ತೆ. ಇದಕ್ಕೆಲ್ಲ ಸಹಾಯ ಆಗಿ ಉಳಿಸ್ಕೊಂಡಿರೋ ಗ್ಲೂಕೋಸ್ನ ಸಸ್ಯಗಳು ಪಿಷ್ಟ ಆಗಿ ಬದಲಾವಣೆ ಮಾಡಿ ತನ್ನ ವಿವಿಧ ಭಾಗಗಳಲ್ಲಿ ಇಡುತ್ತೆ. ಅದನ್ನ ಒಟ್ಟಾಗಿ ನಾವು ಉಸಿರಾಡಕ್ಕೆ ಬೇಕಾಗಿರೋ ಆಕ್ಸಿಜನ್ ಕೂಡ ಈ ಸಸ್ಯಗಳ ದ್ಯುತಿ ಸಂಶ್ಲೇಷಣೆಯಲ್ಲಿ ನಡೆಯುತ್ತೆ. ಭೂಮಿ ಮೇಲೆ ಪ್ರತಿಯೊಂದು ಜೀವಿಗೂ ಈ ದ್ಯುತಿ ಸಂಶ್ಲೇಷಣೆ ಅಗತ್ಯ ಆಗಿದೆ. ಅದಕ್ಕೆ ತಾನೇ ಹೇಳೋದಂದರೆ ಭೂಮಿ ಮೇಲಿರೋ ಒಂದು ಮರನ ಕಡಿಬೇಡಿ, ಮರಗಳನ್ನ ಬೆಳೆಸಿ ನಮ್ಗೆ ಉಸಿರಾಡಕ್ಕೆ ಬೇಕಾಗಿರೋ ಆಕ್ಸಿಜನ್ ಸಹ ಈ ಮರಗಳ ಮತ್ತು ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ತೀನಿ. ನಾನು ಸೂರ್ಯ. ನನ್ನ ಕುಟುಂಬದಲ್ಲಿ 8 ಗ್ರಹ ಇವೆ. ನಾನು ಬುಧ, ಮೊದಲನೆಯ ಗ್ರಹ. ಶುಕ್ರ, 2ನೇ ಗ್ರಹ. ಭೂಮಿ, 3ನೇ ಗ್ರಹ. ಚಂದ್ರ, ನಾನು ಭೂಮಿಗೆ ಉಪಗ್ರಹ. ಮಂಗಳ, ನಾನು 4ನೇ ಗ್ರಹ. ಗುರು, ನಾನು 5ನೇ ಗ್ರಹ. ಶನಿ, ನಾನು 6ನೇ ಗ್ರಹ. ಯುರೇನಸ್, ನಾನು 7ನೇ ಗ್ರಹ. ನೆಪ್ಚೂನ್, 8ನೇ ಗ್ರಹ. ಈ ಆಟ ನಾನು ನಿಮ್ಗೊಂದು ಆಟ ಆಡಿಸ್ತಿದ್ದೀನಿ. ಈ ಆಟದ ನಿಯಮ ಏನಂದರೆ ನಾನು ಯಾವ ಕಲರ್ ಹೇಳ್ತೀನೋ ಆ ಕಲರ್ನ ನೀವು ಮುಟ್ಬಾರ್ದು. ನಾನು ಪಿಂಕ್ ಹೇಳಿದ್ರೆ ನೀವು ಪಿಂಕ್ ಬಿಟ್ಬೇಡಿ, ಯಾವ ಕಲರ್ ಬೇಕಾದ್ರೂ ಮುಟ್ಟಿಸ್ಬೋದು. ಓಕೆನಾ? ಅಕ್ಷರ ಮುಟ್ಸಂಗಿಲ್ಲ. ನಾವು ಸಿ ಹೇಳಿದ್ರೆ ನೀವು ಸಿ ಮುಟ್ಸಂಗಿಲ್ಲ. ಆ ಥರ ಇವಾಗ ಈ ಸುಮ್ಮನಿರಮ್ಮ. ಈ ಆಟದ ನಿಯಮ ಅಂದರೆ 1ರಿಂದ 8 ತನಕ ನಂಬರ್ ಇರುತ್ತೆ. ನಾವೇನಾದ್ರು 1 ತೆಗೆದ್ಬಿಟ್ರೆ ಅವಾಗ 2 ತೆಗೆದ್ರೆ ಚಾನ್ಸ್. 1 ತೆಗೆದ್ಬಿಟ್ಟು
ತೆಗೆದ್ರೆ ಚಾನ್ಸ್ ಇರುತ್ತೆ, ಒಂದು ತೆಗೆದ್ಬಿಟ್ಟು 3 ತೆಗೆದ್ರೆ ಚಾನ್ಸ್ ಇರಲ್ಲ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಸಿಕ್ಕಿರುವ ಪಾಠ ಹೆಸರು ಜೀವಿಗಳು ಮತ್ತು ಅವುಗಳ ಲಕ್ಷಣ ಮತ್ತು ಆವಾಸಗಳು. ಜೀವಿಗಳಾಗಬೇಕು ಅಂದರೆ 8 ಲಕ್ಷಣಗಳು ಇರುತ್ತವೆ. ಬೆಳವಣಿಗೆ, ಚಲನೆ, ಉಸಿರಾಟ, ಆಹಾರ, ವಿಸರ್ಜನೆ, ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ. ಜೀವಿಗಳ ಎಲ್ಲೆಲ್ಲಿ ವಾಸ ಮಾಡುತ್ತವೆ ಅಂತ ಹೇಳುತ್ತೇನೆ. ಭೂ ಆವಾಸ, ಜಲಾವಾಸ, ವಾಯು ಆವಾಸ. ಭೂ ಆವಾಸದಲ್ಲಿ ಪ್ರಾಣಿಗಳು ವಾಸ ಮಾಡುತ್ತವೆ. ಜಲವಾಸದಲ್ಲಿ ಮೀನು, ಆಕ್ಟೋಪಸ್ ಮುಂತಾದ ಪ್ರಾಣಿಗಳು ವಾಸ ಮಾಡುತ್ತವೆ. ವಾಯು ಆವಾಸದಲ್ಲಿ ಪಕ್ಷಿ ಮತ್ತು ಮುಂತಾದ ಪಕ್ಷಿಗಳು ವಾಸ ಮಾಡುತ್ತವೆ. ಈಗ ನಾನೊಂದು ಆಟ ಆಡಿಸ್ತೀನಿ ಬನ್ನಿ. ಆಹಾರದ ಕ್ರಮದ ಮೇಲೆ ಆಹಾರದ ವಿಂಗಡಣೆ ಮಾಡಬೇಕು. ಸಸ್ಯಾಹಾರಿ, ಮಾಂಸಾಹಾರಿ, ಮಿಶ್ರಾಹಾರಿ. ರೆಡ್ ಕಲರ್ ಇರೋದು ಇದು ಪಾದರಸ. ಇದು ಎಷ್ಟು ಇದು ಉಷ್ಣ ಎಷ್ಟೈತೆ ಅಂತ ಇದೆ ತೋರಿಸುತ್ತೆ, ಇಲ್ಲಿ ಬರೆದಿರುತ್ತೆ. ಸರಿ. ಇದು ಬ್ಲ್ಯಾಕ್ ಐತೆ ಅಡಿಲಿ, ಇದು ಬೇಗ ಉಷ್ಣ ತಾಳುತ್ತೆ. ವೈಟ್ ಇರೋದು ಬೇಗ ಉಷ್ಣ ತಾಳಲ್ಲ. ಮೂವತ್ತಿದೆ. ನೆಕ್ಸ್ಟು ಕಾಯಿಸಿರೋದು ಮೂವತ್ತೈದಿದೆ. ಬಿಡಿ. ರಾತ್ರಿ ಬೇಗ ಉಷ್ಣ ತಾಳುತ್ತೆ, ಇದು ಬೇಗ ತಾಳಲ್ಲ ಉಷ್ಣ. ಯಾಕೆ ಅಂದರೆ ಬ್ಲ್ಯಾಕ್ ಬಣ್ಣ ಬೇಗ ಉಷ್ಣ ತಾಳ್ಬಿಡುತ್ತೆ. ವೈಟ್ ಆದರೆ ಕಡಿಮೆ ಸಮಯದಲ್ಲಿ ಉಷ್ಣ ತಾಳುತ್ತೆ. ಇದು ಸಮುದ್ರದ ಗಾಳಿ, ತಂಪು ಬಿಸಿ. ಹಗಲಿನ ಸಮಯದಲ್ಲಿ ತಂಪಾಗಿರುತ್ತೆ, ರಾತ್ರಿ ಸಮಯದಲ್ಲಿ ಬಿಸಿಯಾಗಿರುತ್ತೆ. ಟಾಪಿಕ್ ನಮ್ಮ ಸುತ್ತಲಿನ ಗಾಳಿ. ಖಾಲಿ ಬಾಟಲಲ್ಲಿ ಆಕ್ಸಿಜನ್ ಇದೆ ಅಂತ ನಾನು ತೋರಿಸುತ್ತೇನೆ. ಖಾಲಿ ಬಾಟಲಲ್ಲಿ ಗಾಳಿ ಇದೆ. ಇದರೊಳಗಿರೋ ಗಾಳಿ ಬಲೂನ್ಗೆ ಹೋಗುತ್ತೆ. ಗಾಳಿಗೆ ಒತ್ತಡವಿದೆ. ಅದಕ್ಕೆ ಇಲ್ಲಿ ತೆಗೆದ್ರೆ ನೀರು ಬರುತ್ತೆ. ಇವಾಗ ಮುಚ್ಚಿದ್ರೆ ಬರಲ್ಲ. ನೀರಿನ ಶುದ್ಧೀಕರಣ ಒಂದು ಮಾಡಲ್ ಮಾಡಿದ್ದೀವಿ. ಇದಕ್ಕೆ ಬೇಕಾದಂಥ ಸಾಮಗ್ರಿ
ದಪ್ಪ ಕಲ್ಲು, ಸಣ್ಣ ಕಲ್ಲು, ಮರಳು, ಇದ್ದಲು, ಹತ್ತಿ ಇಷ್ಟು ಬಂದರೆ ಇಲ್ಲಿ ಶುದ್ಧವಾದ ನೀರು ಬರುತ್ತೆ. ಇಲ್ಲಿ ತ್ಯಾಜ್ಯ ನೀರನ್ನು ಹಾಕಿದರೆ ಇಲ್ಲಿ ಶುದ್ಧ ನೀರು ಬರುತ್ತೆ. ನೀರು ವಾತಾವರಣದಲ್ಲಿ ಚಲಿಸುತ್ತಿರುತ್ತದೆ. ಇಲ್ಲಿ ಬೆಟ್ಟದಿಂದ ನೀರು ಬರ್ತಾ ಇರುತ್ತೆ. ನೀರು ಇಲ್ಲಿ ಬಂದು ಸೂರ್ಯನ ಶಾಖಕ್ಕೆ ಮತ್ತೆ ಮೋಡ ಆಗುತ್ತೆ. ಮೋಡದಿಂದ ಮಳೆ ಸುರಿದು ಮತ್ತೆ ನದಿಲಿ ಹರ್ಕೊಂಡು ನೀರು ಬರುತ್ತೆ. ಇದನ್ನು ಜಲಚಕ್ರ ಎನ್ನುವರು. ಮಾನವನ ಶ್ವಾಸಾಂಗ ವ್ಯೂಹ. ಶ್ವಾಸಾಂಗ ವ್ಯೂಹದಲ್ಲಿ ನಾಸಿಕಾರಂಧ್ರ, ಬಾಯಿಯ ಕುಹರ, ಗಂಟಲು, ಶ್ವಾಸನಾಳ, ಶ್ವಾಸಕೋಶ, ಪಕ್ಕೆಲುಬುಗಳು, ಒಪೆ ಇವೆಲ್ಲ ಇರುತ್ತವೆ. ನಾವು ಅದಕ್ಕೆ ಒಂದು ಮಾಡೆಲ್ ಮಾಡಿದ್ದೀವಿ. ಇದು ಬಲೂನ್ಸು, ಇವೆರಡು ಶ್ವಾಸಕೋಶಗಳು, ಇದು ಒಪೆ. ನಾವು ಗಾಳಿಯನ್ನು ಒಳಕ್ಕೆ ಎಳೆದುಕೊಂಡಾಗ ಶ್ವಾಸಕೋಶಗಳು ಹಿಗ್ಗುತ್ತವೆ ಮತ್ತು ಹೊಪ್ಪೆ ಆಚೆ ಬರುತ್ತದೆ. ಶ್ವಾಸಕೋಶದಿಂದ ಗಾಳಿಯನ್ನು ಬಿಟ್ಟಾಗ ಶ್ವಾಸಕೋಶಗಳು ಕುಗ್ಗುತ್ತವೆ ಮತ್ತು ಹೊಪ್ಪೆ ಒಳಗೆ ಹೋಗುತ್ತದೆ. ಬೆಳಕು. ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ನೇರ ಕೊಳವೆಯಿಂದ ನೋಡಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಬಲ್ಬ್, ಟಾರ್ಚ್ ಇತ್ಯಾದಿ. ನಾವು 10 ಸೆಂಟಿಮೀಟರ್ಗೆ ಇಕ್ಕಿದ್ದೀವಿ, ಅಲ್ಲಿ ಕಾಣಿಸ್ತಿದೆ. 5 ಸೆಂಟಿಮೀಟ್ರಿಗೆ ಇಕ್ಕಾಗ ಅಲ್ಲಿ ಸ್ಪಷ್ಟವಾಗಿ ಕಾಣಿಸಲ್ಲ. 20 ಸೆಂಟಿಮೀಟ್ರಿಗೆ ಇಕ್ಕಿದಾಗೂ ಅಲ್ಲಿ ಸ್ಪಷ್ಟವಾಗಿ ಕಾಣಿಸಲ್ಲ. 30 ಸೆಂಟಿಮೀಟ್ರಿಗೆ ಇಕ್ಕಿರೋ ಅಷ್ಟು ಸ್ಪಷ್ಟವಾಗಿ ಕಾಣಲ್ಲ. ನಾವು 5 ಸೆಂಟಿಮೀಟ್ರಿಗೆ ಇಕ್ಕಿದಾಗ ನೀಟಾಗಿ ಕಾಣಿಸುತ್ತೆ. ಒಂದು ಸಮತಲ ದರ್ಪಣವನ್ನು ತೆಗೆದುಕೊಂಡಿದ್ದೇವೆ. ವಸ್ತು ತನ್ನ ಪ್ರತಿಬಿಂಬ ಯಾಕೆ ಕಾಣಿಸುತ್ತೆ ಅಂತ. ನಾವಿಲ್ಲಿ 1ಕ್ಕೆ ಇಕ್ಕಿದ್ದೀವಿ, ಅಲ್ಲೂ ಅಷ್ಟೇ ಕಾಣಿಸುತ್ತೆ. ತಿರ್ಗಾ ಹಂಗೆ ಮುಂದಕ್ಕೆ ಹಿಂದಕ್ಕೆ ಇಕ್ಕೊಂತ ಹೋದರೆ ಅಲ್ಲೂ ಅಷ್ಟೇ ಕಾಣಿಸುತ್ತೆ, ಅಷ್ಟೇ ದೂರ ಕಾಣಿಸುತ್ತೆ. ನಾವು ಆಂಬುಲೆನ್ಸ್ ಅನ್ನೋದು ಉಲ್ಟಾ ಬರ್ಕೊಂಡಿದ್ದೀವಿ. ಒಂದು ಸಮತಲ ದರ್ಪಣದ ಮುಂದೆ ನೋಡಿದರೆ ಅದು ಕರೆಕ್ಟಾಗಿ ಕಾಣಿಸುತ್ತೆ. ಈಗ ನಾವು ಕರೆಕ್ಟಾಗಿ ಆಂಬುಲೆನ್ಸ್ ಅಂತ ಬರ್ಕೊಂಡಿದ್ದೀವಿ, ಅಲ್ಲಿ ತೋರಿಸಿದ್ರಾಗ ಉಲ್ಟಾ ಪಲ್ಟಾ ಕಾಣಿಸುತ್ತೆ. ಟಾಪಿಕ್ ಬೆಳಕು. ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ. ಬೆಳಕು ನಮಗೆ ಹೇಗೆ ಸರಳ ರೇಖೆಯಲ್ಲಿ ಚಲಿಸುತ್ತದೆ ಎಂಬುದನ್ನು ತೋರಿಸುವುದಕ್ಕೆ ಒಂದು ಪೆನ್ ತಗೊಂಡಿದ್ದೀನಿ. ಅದು ಮೂರು ರೊಟ್ಟಿ ಇಕ್ಕಿದ್ದೀನಿ, ಅಲ್ಲಿ ತೂತ ಮಾಡಿದ್ದಾಗ ಆ ಪೆನ್ ಹಿಂಗೆ ಇಕ್ಕಿದಾಗ ಗೊತ್ತಾಗುತ್ತೆ ಇದು ಸರಳ ರೇಖೆಯಲ್ಲಿ ಇಕ್ಕಿದ್ದೀವಿ ಅಂತ. ಆವಾಗ ನಮಗೆ ಟಾರ್ಚ್ ಬೇಕಾಗುತ್ತೆ. ಅಲ್ಲಿ ಬೆಳಕು ಬೀಳ್ತಾ ಇದ್ದಾನೆ. ಸೂಜಿರಂಧ್ರ ಕ್ಯಾಮರಾ ನಿಮಗೆ ತೋರಿಸ್ತಿದ್ದೇನೆ. ಇದು ಪೆರಿಸ್ಕೋಪ್. ಚಲನೆ ಮತ್ತು ಅಂದರೆ ಚಲಿಸೋದು. ವೃತ್ತ ಚಲನೆ, ಆವರ್ತಕ ಚಲನೆ, ಆಂದೋಲನ ಚಲನೆ, ನೇರ ಚಲನೆ, ವಕ್ರ ಚಲನೆ. ಆಯಿತು. ಇದು ವಕ್ರ ಚಲನೆ. ಇದಕ್ಕೆ ಒಂದು ತಂತಿ ಸ್ಪ್ರಿಂಗ್ ಥರ ಮಾಡಿದ್ದೀವಿ. ಇದಕ್ಕೆ ಮಣಿ ಹಾಕಿ ಇದು ಮಾಡಿದ್ದೀವಿ ಅಷ್ಟೇ. ಇದು ವೃತ್ತ ಚಲನೆ. ಅದೇ ರೌಂಡಿಗೆ ತಿರುಗುವಾಗಲೇ ವೃತ್ತ ಚಲನೆ ಅನ್ನುತ್ತಾರೆ. ಆಂದೋಲನ ಚಲನೆ. ಇದು ಎರಡು ಸಮವಾಗಿರೋವು ಬಿಟ್ಟರೆ ಎರಡು ಸಮವಾಗಿ ನಿಂತ್ಕೊಳ್ತೇವೆ. ಆಮೇಲೆ ಒಂದು ಉದ್ದ ಒಂದು ಮೋಟ ತಗೊಂಡ್ರೆ ಉದ್ದಾಗಿರೋದು ಲೇಟಾಗಿ ನಿಂತ್ಕೊಳುತ್ತೆ. ಮುಂದೆ ನೇರವಾಗಿ ದೂಕಿದ್ರೆ ನೇರವಾಗಿ. ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ. ಹಿಮೋಗ್ಲೋಬಿನ್ ಇಲ್ಲದೆ ದೇಹದ ಎಲ್ಲ ಭಾಗಗಳಿಗೆ ಸಮರ್ಪಕವಾಗಿ ಆಕ್ಸಿಜನ್ ಒದಗಿಸುವುದು ಕಷ್ಟವಾಗುತ್ತದೆ. ಹಿಮೋಗ್ಲೋಬಿನ್ ಇರುವಿಕೆಯು ರಕ್ತವನ್ನು ಕೆಂಪಾಗಿ ಕಾಣುವಂತೆ ಮಾಡುತ್ತದೆ. ನಮ್ಮ ದೇಹವನ್ನು ಪ್ರದರ್ಶಿಸಬಹುದಾದ ಕೀಟಾಣುಗಳ ವಿರುದ್ಧ ಹೋರಾಡುವ ಬಿಳಿ ರಕ್ತ ಕಣಗಳು ಕೂಡ ಅದರಲ್ಲಿ ಇರುತ್ತದೆ. ಕಿರುತಟ್ಟೆಗಳು, ಪ್ಲೇಟ್ ಸೆಲ್ಸ್ ಎಂಬ ಇನ್ನೊಂದು ರೀತಿಯ ಜೀವಕೋಶಗಳು ರಕ್ತದಲ್ಲಿ ಇರುವುದರಿಂದಾಗಿ ರಕ್ತ ಹೆಪ್ಪುಗಟ್ಟುತ್ತದೆ. ರೀತಿಯ ರಕ್ತನಾಳಗಳು ಇರುತ್ತವೆ.
ಉಚ್ಛ್ವಾಸ ಸಮಯದಲ್ಲಿ ಆಕ್ಸಿಜನ್ ಪೂರೈಕೆ ಆಗಲಿಲ್ಲ ಅಂದರೆ ಶ್ವಾಸಕೋಶ ತುಂಬಿಕೊಳ್ಳುತ್ತದೆ. ಆಕ್ಸಿಜನ್ ದೇಹದ ಉಳಿದ ಭಾಗಗಳಿಗೆ ಸಾಗಾಣಿಕೆ ಆಗಬೇಕು. ಕಾರ್ಬನ್ ಡೈಆಕ್ಸೈಡ್ ಸೇರಿದಂತೆ ತ್ಯಾಜ್ಯ ಪದಾರ್ಥಗಳನ್ನು ಕೂಡ ರಕ್ತವು ಜೀವಕೋಶಗಳಿಂದ ಸಂಗ್ರಹಿಸುತ್ತದೆ. ಹೀಗಾಗಿ ಅಪಧಮನಿ ಮತ್ತು ಅಭಿಧಮನಿ ಎಂಬ 2 ರೀತಿಯ ರಕ್ತನಾಳಗಳನ್ನು ದೇಹದಲ್ಲಿ ಇರ್ತವೆ. ಅಂಗೈನ ಎಡಭಾಗಕ್ಕೆ ನಿಮ್ಮ ಹೆಬ್ಬೆರಳನ್ನು ಇಟ್ಟರೆ ಇದು ಮಾನವನ ವಿಸರ್ಜನಾಂಗದ ಮಾದರಿ. ಮೂತ್ರ ಜನಕಾಂಗ, ಮೂತ್ರನಾಳ, ಮೂತ್ರಕೋಶ, ಯೂರಿತ್ರ, ಮೂತ್ರದ್ವಾರ. ನಾವು ಮೊದಲು ಕರ್ಣಕುಂಡಲ ಎಂಬ ಗಿಡವನ್ನು ತೆಗೆದುಕೊಂಡಿದ್ದೇವೆ. ನೀರಿಗೆ ಬಣ್ಣ ಬೆರೆಸಿ ಇಟ್ಟಿದ್ದೇವೆ. ಹೂವು ಇಲ್ಲಿ ಬಣ್ಣ ತೆಗೆದುಕೊಂಡಿರುವ ಕಲರ್ಗೆ ಆಮ್ಲ ಪ್ರತ್ಯಾಮ್ಲ ಲವಣಗಳು. ನಾನಿಲ್ಲಿ ಚಾರ್ಟ್ ಮಾಡ್ಕೊಂಡಿದ್ದೀನಿ ಆಮ್ಲ ಪ್ರತ್ಯಾಮ್ಲ ಲವಣಗಳು ಅಂತ. ಆಮ್ಲಕ್ಕೆ ನಿಂಬೆ ಹುಳಿ ಮತ್ತು ಹುಣಸೆಹಣ್ಣು ಇಕ್ಕಿದ್ದೀನಿ. ಪ್ರತ್ಯಾಮ್ಲಕ್ಕೆ ಲಿಕ್ವಿಡ್ ಮತ್ತು ಸರ್ಪು ಸೋಡಾ ಇಕ್ಕಿದ್ದೀನಿ. ಲವಣಕ್ಕೆ ಸಕ್ಕರೆ, ಸುಣ್ಣ, ಉಪ್ಪು ಇಕ್ಕಿದ್ದೀನಿ. ನಾವು ಈಗ ಲಿಟ್ಮಸ್ ಪೇಪರ್ದಿಂದ ಆಮ್ಲ ಪ್ರತ್ಯಾಮ್ಲ ಚೆಕ್ ಮಾಡೋಣ. ನಾನು ನೀಲಿ ಲಿಟ್ಮಸ್ ಪೇಪರ್ ತಗೊಂಡಿದ್ದೀನಿ. ನಿಂಬೆ ಹುಳಿ ಹಾಕ್ತೀನಿ. ಇದು ರೆಡ್ ಕಲರ್ ಆಯಿತು. ಅಂದರೆ ಇದು ಆಮ್ಲ ಆಗಿದೆ. ನಾನು ಕೆಂಪು ಕಲರ್ ಲಿಟ್ಮಸ್ ಪೇಪರ್ ತಗೊಂಡಿದ್ದೀನಿ. ನಾನು ಲಿಕ್ವಿಡ್ಗೆ ಹಾಕಿದ್ದೀನಿ. ಇದು ಪ್ರತ್ಯಾಮ್ಲ ಅಂತ ಗೊತ್ತಾಯಿತು.